ಆದಿತ್ಯಹೃದಯಂ ಶ್ಲೋಕ 1. ತತೋ ಯುದ್ಧಪರಿಶ್ರಾಂತಂ ಸಮರೇ ಚಿಂತಯಾ ಸ್ಥಿತಂ ರಾವಣಂ ಚಾಗ್ರತೋ ದೃಷ್ಟ್ವಾ ಯುದ್ಧಾಯ ಸಮುಪಸ್ಥಿತಂ. ಶ್ಲೋಕ 2. ದೈವತೈಶ್ಚ ಸಮಾಗಮ್ಯ ದ್ರಷ್ಟುಮಭ್ಯಾಗತೋರಣಂ ಉಪಾಗಮ್ಯಾಬ್ರವೀದ್ರಾಮಂ ಅಗಸ್ತ್ಯೋ ಭಗವಾನ್ ಋಷಿಃ. ಇದರ ಅರ್ಥ ಹೀಗಿದೆ: ದೇವತೆಗಳೊಡನೆ ಯುದ್ಧವನ್ನು ವೀಕ್ಷಿಸಲು ಬಂದಿದ್ದ ಭಗವಾನ್ ಅಗಸ್ತ್ಯ ಋಷಿಗಳು ಯುದ್ಧದಲ್ಲಿ ದಣಿದಿದ್ದ, ಮುಂದೆ ಯುದ್ಧ ಸನ್ನದ್ಧನಾಗಿ ನಿಂತಿರುವ ರಾವಣನನ್ನು ಕಂಡು ಚಿಂತಿತನಾಗಿದ್ದ ರಾಮನನ್ನು ಕಂಡು ಹೀಗೆ ಹೇಳಿದರು. ಆದಿತ್ಯಹೃದಯಂ ಶ್ಲೋಕ 3. ರಾಮ ರಾಮ ಮಹಾಬಾಹೋ ಶೃಣು ಗುಹ್ಯಂ ಸನಾತನಂ ಯೇನ ಸರ್ವಾನರೀನ್ ವತ್ಸ ಸಮರೇ ವಿಜಯಿಷ್ಯಸಿ. ಎಲೈ ರಾಮನೇ, ಮಹಾಬಾಹುವೆ, ಯಾವುದರಿಂದ ನೀನು ಯುದ್ಧದಲ್ಲಿ ಎಲ್ಲ ಶತ್ರುಗಳನ್ನು ಜಯಿಸುತ್ತೀಯೋ ಆ ಸನಾತನ ರಹಸ್ಯವನ್ನು ಕೇಳು. ಆದಿತ್ಯಹೃದಯಂ ಶ್ಲೋಕ 4. ಆದಿತ್ಯಹೃದಯಂ ಪುಣ್ಯಂ ಸರ್ವಶತ್ರುವಿನಾಶನಂ ಜಯಾವಹಂ ಜಪೇನ್ನಿತ್ಯಂ ಅಕ್ಷಯ್ಯಂ ಪರಮಂ ಶುಭಂ. ಆದಿತ್ಯ ಹೃದಯವೆಂಬ ಈ ಮಹಾಸ್ತುತಿಯನ್ನು ನಿತ್ಯವೂ ಪಠಿಸಿದರೆ ನಿನ್ನ ಎಲ್ಲ ಶತ್ರುಗಳು ನಾಶವಾಗುತ್ತಾರೆ, ನಿನಗೆ ಜಯ ಲಭಿಸುವುದು ಮತ್ತು ಅಕ್ಷಯವಾದ ಪರಮ ಮಂಗಳ ಉಂಟಾಗುವುದು. ಆದಿತ್ಯ ಹೃದಯಂ ಶ್ಲೋಕ 5. ಸರ್ವಮಂಗಳ ಮಾಂಗಲ್ಯಂ ಸರ್ವಪಾಪಪ್ರಣಾಶನಂ ಚಿಂತಾಶೋಕಪ್ರಶಮನಂ ಆಯುರ್ವರ್ಧನಮುತ್ತಮಂ. ಇದು ಎಲ್ಲ ಮಂಗಳಕ್ಕೂ ಮಂಗಳಕರವಾದುದು, ಎಲ್ಲ ಪಾಪಗಳನ್ನು ನಾಶ ಮಾಡುವಂತಹುದು, ಚಿಂತೆ ಶೋಕಗಳನ್ನು ಪರಿಹರಿಸುವುದು ಮತ್ತು ದೀರ್ಘಾಯಸ್ಸನ್ನು ನೀಡುವುದು. ಆದಿತ್ಯ ಹೃದಯಂ ಶ್ಲೋಕ 6. ರಶ್ಮಿಮಂತಂ ಸಮುದ್ಯಂತಂ ದೇವಾಸುರನಮಸ್ಕೃತಂ ಪೂಜಯಸ್ವ ವಿವಸ್ವಂತಂ ಭಾಸ್ಕರಂ ಭುವನೇಶ್ವರಂ. ದೇವಾಸುರರಿಂದ ನಮಸ್ಕರಿಸಲ್ಪಡುವ, ರಶ್ಮಿಗಳಿಂದ ಕೂಡಿದ, ತನ್ನ ಪ್ರಭೆಯಿಂದ ಬೇರೆ ಬೆಳಗುವ ವಸ್ತುಗಳನ್ನು ಕೆಳಗುಂದಿಸುವ, ಜಗತ್ತಿಗೆ ಒಡೆಯನಾದ, ಉದಯಿಸುತ್ತಿರುವ ಭಾಸ್ಕರರನ್ನು ಪೂಜಿಸು. ಆದಿತ್ಯ ಹೃದಯಂ ಶ್ಲೋಕ 7. ಸರ್ವದೇವಾತ್ಮಕೋ ಹ್ಯೇಷಃ ತೇಜಸ್ವಿ ರಶ್ಮಿಭಾವನಃ ಯೇಷ ದೇವಾಸುರಗಣಾನ್ ಲೋಕಾನ್ ಪಾತಿ ಗಭಸ್ತಿಭಿಃ. ಅವನು ಎಲ್ಲ ದೇವತೆಗಳನ್ನು ಪ್ರತಿನಿಧಿಸುತ್ತಾನೆ. ಅವನು ತೇಜಸ್ವಿ ಮತ್ತು ತನ್ನ ಕಿರಣಗಳಿಂದ ಎಲ್ಲರನ್ನೂ ಪೋಷಿಸುತ್ತಾನೆ. ಅವನು ತನ್ನ ಶಕ್ತಿಯುತ ಕಿರಣಗಳಿಂದ ದೇವಾಸುರರನ್ನು, ಲೋಕಗಳನ್ನು ರಕ್ಷಿಸುತ್ತಿರುವನು. ಆದಿತ್ಯ ಹೃದಯಂ ಶ್ಲೋಕ 8. ಯೇಷ ಬ್ರಹ್ಮಾ ಚ ವಿಷ್ಣುಶ್ಚ ಶಿವಃ ಸ್ಕಂದಃ ಪ್ರಜಾಪತಿಃ ಮಹೇಂದ್ರೋ ಧನಧಃ ಕಾಲೋ ಯಮಃ ಸೋಮೋ ಹ್ಯಪಾಂ ಪತಿಃ. ಅವನೇ ಬ್ರಹ್ಮ, ವಿಷ್ಣು, ಶಿವ, ಸ್ಕಂದ, ಪ್ರಜಾಪತಿ ಹಾಗೂ ಮಹೇಂದ್ರ. ಕುಬೇರನೂ ಸಹ ಅವನೇ. ಅವನೇ ಕಾಲ ಮತ್ತು ಯಮ, ಸೋಮ ಮತ್ತು ವರುಣ. ಆದಿತ್ಯ ಹೃದಯಂ ಶ್ಲೋಕ 9. ಪಿತರೋ ವಸವಃ ಸಾಧ್ಯಾ ಹ್ಯಶ್ವಿನೌ ಮರುತೋ ಮನುಃ ವಾಯುರ್ವಹ್ನಿಃ ಪ್ರಜಾ ಪ್ರಾಣಃ ಋತುಕರ್ತಾ ಪ್ರಭಾಕರಃ. ಅವನೇ ಪಿತೃಗಳು, ಅಷ್ಟವಸುಗಳು, ಸಾಧ್ಯರು, ಅಶ್ವಿನಿ ದೇವತೆಗಳು, ಮರುದ್ಗಣಗಳು ಮತ್ತು ಮನುವು ಅವನೇ. ಅವನೇ ವಾಯು ಮತ್ತು ಅಗ್ನಿ. ಎಲ್ಲರ ಪ್ರಾಣಶಕ್ತಿಯೂ ಅವನೇ.
6 ಋತುಗಳನ್ನು ಉಂಟುಮಾಡುವ ಪ್ರಭಾಕರನೂ ಸಹ ಅವನೇ. ಆದಿತ್ಯ ಹೃದಯಂ ಶ್ಲೋಕ 10. ಆದಿತ್ಯಃ ಸವಿತಾ ಸೂರ್ಯಃ ಖಗಃ ಪೂಷಾ ಗಭಸ್ತಿಮಾನ್ ಸುವರ್ಣಸದೃಶೋ ಭಾನುರ್ಸ್ವರ್ಣರೇತಾ ದಿವಾಕರಃ. ಅವನೇ ಅದಿತಿಪುತ್ರ, ವಿಶ್ವಕರ್ತ, ಕ್ರಿಯೋತ್ತೇಜಕ, ಆಕಾಶದಲ್ಲಿ ಚಲಿಸುವವನು, ಪೋಷಕನು, ಎಲ್ಲ ದಿಕ್ಕುಗಳನ್ನು ಬೆಳಗುವವನು, ಸ್ವರ್ಣಮಯ ಪ್ರಭೆಯುಳ್ಳವನು, ವಿಶ್ವೋತ್ಪತ್ತಿಯ ಬೀಜ ಮತ್ತು ಹಗಲನ್ನು ಉಂಟುಮಾಡುವವನು. ಆದಿತ್ಯ ಹೃದಯಂ ಶ್ಲೋಕ 11. ಹರಿದಶ್ವಃ ಸಹಸ್ರಾರ್ಚಿಃ ಸಪ್ತ ಸಪ್ತಿರ್ಮರೀಚಿಮಾನ್ ತಿಮಿರೋನ್ಮಥನಃ ಶಂಭುಸ್ತ್ವಷ್ಟಾ ಮಾರ್ತಾಂಡ ಅಂಶುಮಾನ್. ಅವನು ಹಸಿರು ಕುದುರೆಗಳುಳ್ಳವನು, ಅಸಂಖ್ಯ ಕಿರಣಗಳುಳ್ಳವನು, 7 ಇಂದ್ರಿಯಗಳ ಶಕ್ತಿ, ಕತ್ತಲೆಯನ್ನು ಹೋಗಲಾಡಿಸುವವನು, ಸಂತೋಷವನ್ನುಂಟು ಮಾಡುವವನು, ಭಕ್ತರ ಅಶುಭವನ್ನು ಹೋಗಲಾಡಿಸುವವನು, ನಿರ್ಜೀವ ಜಗತ್ತಿಗೆ ಪ್ರಾಣದಾಯಕನು ಅವನೇ. ಆದಿತ್ಯ ಹೃದಯಂ ಶ್ಲೋಕ 12. ಹಿರಣ್ಯಗರ್ಭಃ ಶಿಶಿರಃ ತಪನೋ ಭಾಸ್ಕರೋ ರವಿಃ ಅಗ್ನಿಗರ್ಭೋದಿತೆ ಪುತ್ರಃ ಶಂಖಃ ಶಿಶಿರನಾಶನಃ. ಅವನು ಹಿರಣ್ಯಗರ್ಭನು, ಶೀತಲನು, ತಪಿಸುವವನು ಅವನೇ. ಉಜ್ವಲ ಕಿರಣಗಳುಳ್ಳ ರವಿಯು ಅವನೇ. ಒಳಗೆ ಅಗ್ನಿಯನ್ನು ಧರಿಸಿದ ಅದಿತಿ ಪುತ್ರನು ಅವನೇ. ಅತ್ಯಂತ ಶುಭದಾಯಕನು, ಜಡತೆಯನ್ನು ನಾಶ ಮಾಡುವವನು ಅವನೇ. ಆದಿತ್ಯ ಹೃದಯಂ ಶ್ಲೋಕ 13. ವ್ಯೋಮನಾಥಸ್ತಮೋ ಭೇದಿ ರುಗ್ಯಜೋಃ ಸಾಮಪಾರಗಃ ಘನಾವೃಷ್ಟಿಪರಾಂ ಮಿತ್ರೋ ವಿಂಧ್ಯವೀಥಿ ಪ್ಲವಂಗಮಃ. ಅವನು ಆಕಾಶಕ್ಕೆ ಒಡೆಯನು, ತಮಸ್ಸನ್ನು ಹೋಗಲಾಡಿಸುವವನು, ಋಗ್ಯಜುರ್ ಸಾಮವೇದಗಳಲ್ಲಿ ಪಾರಂಗತನಾದವನು, ಮಳೆಯನ್ನು ಸುರಿಸುವವನು, ನೀರಿನ ಮಿತ್ರನು ಮತ್ತು ವಿಂಧ್ಯ ಪರ್ವತ ಶ್ರೇಣಿಯನ್ನು ದಾಟಿದವನು. ಆದಿತ್ಯ ಹೃದಯಂ ಶ್ಲೋಕ 14. ಆತಪಿ ಮಂಡಲೀ ಮೃತ್ಯುಃ ಪಿಂಗಳಃ ಸರ್ವತಾಪನಃ ಕವಿರ್ವಿಶ್ವೋ ಮಹಾತೇಜ ರಕ್ತಃ ಸರ್ವಭವೋದ್ಭವಃ. ಅವನು ಯಾವಾಗಲೂ ಸೃಷ್ಟಿಕ್ರಿಯೆಯಲ್ಲಿ ನಿರತನಾದವನು, ಅಂದರೆ ಬ್ರಹ್ಮ. ಮಂಡಲಾಕಾರನು, ಅಂದರೆ ಕೌಸ್ತುಭದಿಂದ ಶೋಭಿಸುವ ವಿಷ್ಣು, ಮತ್ತು ಎಲ್ಲವನ್ನೂ ನಾಶ ಮಾಡುವವನು, ಅವನೇ ಶಿವ. ಅವನು ಪಿಂಗಳ ವರ್ಣವುಳ್ಳವನು ಮತ್ತು ಎಲ್ಲವನ್ನೂ ತಪಿಸುವವನು. ಅವನೇ ಕ್ರಾಂತದರ್ಶಿ, ವಿಶ್ವಸ್ವರೂಪಿ, ಮಹಾತೇಜ, ಎಲ್ಲರಿಗೂ ಪ್ರಿಯನಾದವನು ಮತ್ತು ಎಲ್ಲ ಕ್ರಿಯೆಗಳನ್ನು ಹುಟ್ಟಿಸುವವನು. ಆದಿತ್ಯ ಹೃದಯಂ ಶ್ಲೋಕ 15. ನಕ್ಷತ್ರಗ್ರಹತಾರಾಣಾಂ ಅಧಿಪೋ ವಿಶ್ವಭಾವನಃ ತೇಜಸಾಮಪಿ ತೇಜಸ್ವಿ ದ್ವಾದಶಾತ್ಮನ್ನಮೋಸ್ತುತೇ. ನಕ್ಷತ್ರ ಗ್ರಹ ತಾರಾಗಣಗಳಿಗೆ ಅವನು ಅಧಿಪತಿ ಮತ್ತು ವಿಶ್ವದಲ್ಲಿರುವುದಕ್ಕೆಲ್ಲ ಮೂಲ ಪುರುಷನು. ಎಲ್ಲ ತೇಜಸ್ಸುಗಳಿಗೆ ಅವನೇ ಮೂಲ ತೇಜಸ್ಸು. 12 ರೂಪದಲ್ಲಿ ಆವಿರ್ಭವಿಸಿರುವ ನಿನಗೆ ನಮಸ್ಕಾರ. ಆದಿತ್ಯ ಹೃದಯಂ ಶ್ಲೋಕ 16. ನಮಃ ಪೂರ್ವಾಯ ಗಿರಯೇ ಪಶ್ಚಿಮಾಯಾದ್ರಯೇ ನಮಃ ಜ್ಯೋತಿರ್ಗಣಾನಾಂ ಪತಯೇ ದಿನಾಧಿಪತಯೇ ನಮಃ. ಪೂರ್ವಾಚಲ ದೇವತೆಗೆ ನಮಸ್ಕಾರ, ಪಶ್ಚಿಮಾಚಲ ದೇವತೆಗೆ ನಮಸ್ಕಾರ. ಜ್ಯೋತಿರ್ಗಣಗಳ ಒಡೆಯನಿಗೂ ಹಗಲಿನ ಒಡೆಯನಿಗೂ ನಮಸ್ಕಾರ. ಆದಿತ್ಯ ಹೃದಯಂ ಶ್ಲೋಕ 17.
जयाय जयभद्राय हर्यश्वाय नमो नमः। नमो नमः सहस्रांशो ಆದಿತ್ಯಾಯ ನಮೋ ನಮಃ. ಜಯವನ್ನುಂಟು ಮಾಡುವವನಿಗೂ ಐಶ್ವರ್ಯಪ್ರದನಿಗೂ ಹಳದಿ ಕುದುರೆಯುಳ್ಳವನಿಗೂ ನಮಸ್ಕಾರ. ಅಸಂಖ್ಯ ಕಿರಣಗಳುಳ್ಳ ಆದಿತ್ಯನಿಗೆ ನನ್ನ ನಮಸ್ಕಾರ. ಆದಿತ್ಯ ಹೃದಯಂ ಶ್ಲೋಕ 18. ನಮ ಉಗ್ರಾಯ ವೀರಾಯ ಸಾರಂಗಾಯ ನಮೋ ನಮಃ. ನಮಃ ಪದ್ಮಪ್ರಬೋಧಾಯ ಮಾರ್ತಾಂಡಾಯ ನಮೋ ನಮಃ. ಉಗ್ರನಿಗೂ ವೀರನಿಗೂ ವೇಗವಾಗಿ ಚಲಿಸುವವನಿಗೂ ನಮಸ್ಕಾರ. ತಾವರೆಯನ್ನು ಅರಳಿಸುವವನಿಗೂ ಮಾರ್ತಾಂಡನಿಗೂ ನಮಸ್ಕಾರ. ಆದಿತ್ಯ ಹೃದಯಂ ಶ್ಲೋಕ 19. ಬ್ರಹ್ಮೇಶಾನಾಚ್ಯುತೇಶಾಯ ಸೂರ್ಯಾಯಾದಿತ್ಯವರ್ಚಸೇ ಭಾಸ್ವತೆ ಸರ್ವಭಕ್ಷಾಯ ರೌದ್ರಾಯ ವಪುಷೇ ನಮಃ. ಬ್ರಹ್ಮ ಶಿವ ಅಚ್ಯುತರ ಒಡೆಯನಿಗೂ ಸೂರ್ಯನಿಗೂ ಎಲ್ಲವನ್ನೂ ಬೆಳಗುವ ಮತ್ತು ಎಲ್ಲವನ್ನೂ ಭಕ್ಷಿಸುವ ಆದಿತ್ಯ ವರ್ಚಸ್ಸಿಗೂ ಹಾಗೂ ಭಯಂಕರ ಶರೀರವುಳ್ಳವನಿಗೂ ನನ್ನ ನಮಸ್ಕಾರ. ಆದಿತ್ಯ ಹೃದಯಂ ಶ್ಲೋಕ 20. ತಮೋಘ್ನಾಯ ಹಿಮಘ್ನಾಯ ಶತ್ರುಘ್ನಾಯ ಮಿತಾತ್ಮನೇ ಕೃತಘ್ನಘ್ನಾಯ ದೇವಾಯ ಜ್ಯೋತಿಷಾಂ ಪತಯೇ ನಮಃ. ತಮೋನಾಶಕನಿಗೂ ಹಿಮನಾಶಕನಿಗೂ ಶತ್ರುನಾಶಕನಿಗೂ ಅನಂತಾತ್ಮನಿಗೂ ಕೃತಘ್ನರನ್ನು ನಾಶ ಮಾಡುವವನಿಗೂ ದೇವನಿಗೂ ಮತ್ತು ಜ್ಯೋತಿಗಳ ಒಡೆಯನಿಗೂ ನಮಸ್ಕಾರ. ಆದಿತ್ಯ ಹೃದಯಂ ಶ್ಲೋಕ 21. ತಪ್ತಚಾಮೀಕರಾಭಾಯ ವಹ್ನಯೇ ವಿಶ್ವಕರ್ಮಣೇ ನಮಸ್ತಮೋಭಿವಿಘ್ನಾಯ ರುಚಯೇ ಲೋಕಸಾಕ್ಷಿಣೇ. ಕರಗಿದ ಚಿನ್ನದಂತೆ ಬೆಳಗುತ್ತಿರುವವನಿಗೂ ಅಗ್ನಿಸ್ವರೂಪನಿಗೂ ವಿಶ್ವಕರ್ಮನಿಗೂ ಕತ್ತಲೆಯನ್ನು ನಾಶ ಮಾಡುವವನಿಗೂ ವಿಶ್ವಸಾಕ್ಷಿಯಾದ ಜ್ಯೋತಿರ್ಮಯನಿಗೂ ನಮಸ್ಕಾರ. ಆದಿತ್ಯ ಹೃದಯಂ ಶ್ಲೋಕ 22. ನಾಶಯತ್ಯೇಷ ವೈಭೂತಂ ತದೇವ ಸೃಜತಿ ಪ್ರಭುಃ ಪಾಯತ್ಯೇಷ ತಪತ್ಯೇಷ ವರ್ಷತ್ಯೇಷ ಗಭಸ್ತಿಭಿಃ. ಅವನೇ ಎಲ್ಲವನ್ನೂ ನಾಶ ಮಾಡುತ್ತಾನೆ ಮತ್ತೆ ಅವನೇ ಎಲ್ಲವನ್ನೂ ಪುನಃ ಸೃಷ್ಟಿಸುತ್ತಾನೆ. ಅವನೇ ತನ್ನ ಕಿರಣಗಳ ಮೂಲಕ ನೀರನ್ನು ಸೆಳೆದುಕೊಂಡು ಅದನ್ನು ಮೋಡವಾಗಿ ಪರಿವರ್ತಿಸಿ ಮಳೆಯ ರೂಪದಲ್ಲಿ ಸುರಿಸುವನು. ಆದಿತ್ಯ ಹೃದಯಂ ಶ್ಲೋಕ 23. ಯೇಷ ಸುಪ್ತೇಷು ಜಾಗರ್ತಿ ಭೂತೇಷು ಪರಿನಿಷ್ಠಿತಃ ಯೇಷ ಏವಾಗ್ನಿಹೋತ್ರಂ ಚ ಫಲಂ ಚೈವಾಗ್ನಿಹೋತ್ರಿಣಾಂ. ಅವನು ಎಲ್ಲರ ಹೃದಯದಲ್ಲಿ ನೆಲೆಸಿದ್ದು ಎಲ್ಲರೂ ನಿದ್ರಿಸಿರುವಾಗ ಅವನು ಎಚ್ಚರದಲ್ಲಿರುತ್ತಾನೆ. ಅವನೇ ಅಗ್ನಿಹೋತ್ರ ಮತ್ತು ಅಗ್ನಿಹೋತ್ರಿಗಳಿಗೆ ದೊರೆಯುವ ಫಲವೂ ಅವನೇ. ಆದಿತ್ಯ ಹೃದಯಂ ಶ್ಲೋಕ 24. ವೇದಾಶ್ಚಕ್ರತವಶ್ಚೈವ ಕ್ರತೂನಾಂ ಫಲಮೇವ ಚ ಯಾನಿ ಕೃತ್ಯಾನಿ ಲೋಕೇಶು ಸರ್ವ ಏಷ ರವಿಪ್ರಭುಃ. ಅವನೇ ವೇದಗಳಾಗಿರುವನು, ಎಲ್ಲ ಕರ್ಮಗಳು ಮತ್ತು ಕರ್ಮಫಲವು ಅವನೇ ಆಗಿರುವನು. ಪ್ರಪಂಚದಲ್ಲಿರುವ ಎಲ್ಲ ಕೃತ್ಯಗಳಿಗೂ ಈ ರವಿಯೇ ಒಡೆಯನು. ಆದಿತ್ಯ ಹೃದಯಂ ಶ್ಲೋಕ 25. ಯೇನ ಮಾಪತ್ಸು ಕೃಚ್ಛ್ರೇಷು ಕಾಂತಾರೇಷು ಭಯೇಷು ಚ ಕೀರ್ತಯನ್ ಪುರುಷಃ ಕಶ್ಚಿತ್ ನಾವಶೀದತಿ ರಾಘವ.
ಎಲೇ ರಾಘವನೇ, ಕಷ್ಟಕಾಲದಲ್ಲಿ, ಸಂಕಟ ಪರಿಸ್ಥಿತಿಯಲ್ಲಿ, ಅರಣ್ಯ ಮಧ್ಯದಲ್ಲಿ ಸಿಕ್ಕಿಕೊಂಡು ಭಯಗೊಂಡಿರುವಾಗ ಮನುಷ್ಯನು ಈ ಸ್ತೋತ್ರವನ್ನು ಪಠಿಸಿದರೆ ಅವನು ದುಃಖಕ್ಕೀಡಾಗುವುದಿಲ್ಲ. ಆದಿತ್ಯ ಹೃದಯಂ ಶ್ಲೋಕ 26. ಪೂಜಯಸ್ವೈನಮೇಕಾಗ್ರೋ ದೇವದೇವಂ ಜಗತ್ಪತಿಂ ಏತತ್ತ್ರಿಗುಣಿತಂ ಜಪ್ತ್ವಾ ಯುದ್ಧೇಷು ವಿಜಯಿಷ್ಯಸಿ. ದೇವದೇವನಾದ ಜಗತ್ಪತಿಯಾದ ಇವನನ್ನು ಪೂಜಿಸು. 3 ಬಾರಿ ಈ ಸ್ತೋತ್ರವನ್ನು ಜಪಿಸಿದರೆ ಯುದ್ಧದಲ್ಲಿ ನೀನು ಜಯಶಾಲಿಯಾಗುತ್ತೀಯ. ಆದಿತ್ಯ ಹೃದಯಂ ಶ್ಲೋಕ 27. ಅಸ್ಮಿನ್ ಕ್ಷಣೇ ಮಹಾಬಾಹೋ ರಾವಣಂ ತ್ವಂ ವಧಿಷ್ಯಸಿ ಏವಮುಕ್ತ್ವಾ ತದಾಗಸ್ತ್ಯೋ ಜಗಾಮ ಚ ಯಥಾಗತಂ. ಎಲೈ ಮಹಾಬಾಹುವೆ, ಇದೇ ಕ್ಷಣದಲ್ಲಿ ನೀನು ರಾವಣನನ್ನು ಕೊಲ್ಲುತ್ತೀಯ. ಹೀಗೆ ಹೇಳಿ ಅಗಸ್ತ್ಯರು ಎಲ್ಲಿಂದ ಬಂದರೋ ಅಲ್ಲಿಗೆ ಹಿಂದಿರುಗಿದರು. ಆದಿತ್ಯ ಹೃದಯಂ ಶ್ಲೋಕ 28. ಏತಚ್ಛ್ರುತ್ವಾ ಮಹಾತೇಜಾಃ ನಷ್ಟಶೋಕೋ ಭವತ್ತದಾ ಧಾರಯಾಮಾಸ ಸುಪ್ರೀತೋ ರಾಘವಃ ಪ್ರಯತಾತ್ಮವಾನ್. ಇದನ್ನು ಕೇಳಿ ಮಹಾತೇಜಸ್ವಿಯಾದ ರಾಘವನು ನಿಶ್ಚಿಂತನಾದನು. ಪುನಃ ಚೇತರಿಸಿಕೊಂಡು ಅತ್ಯುತ್ಸಾಹದಿಂದ ಸುಪ್ರೀತನಾದನು. ಆದಿತ್ಯ ಹೃದಯಂ ಶ್ಲೋಕ 29. ಆದಿತ್ಯಂ ಪ್ರೇಕ್ಷ್ಯ ಜಪ್ವಾ ತು ಪರಂ ಹರ್ಷಮವಾಪ್ತವಾನ್ ತ್ರಿರಾಚಮ್ಯ ಶುಚಿರ್ಭೂತ್ವಾ ಧನುರಾದಾಯ ವೀರ್ಯವಾನ್. ಆದಿತ್ಯನನ್ನೇ ನೋಡುತ್ತಾ ಜಪವನ್ನು ಮಾಡಿ ರಾಘವನು ಅತ್ಯಂತ ಹರ್ಷಗೊಂಡನು. 3 ಬಾರಿ ಆಚಮನ ಮಾಡಿ ಶುಚಿಯಾಗಿ ವೀರ್ಯವಂತನಾದ ಅವನು ಧನಸ್ಸನ್ನು ಎತ್ತಿ ಹಿಡಿದನು. ಆದಿತ್ಯ ಹೃದಯಂ ಶ್ಲೋಕ 30. ರಾವಣಂ ಪ್ರೇಕ್ಷ್ಯ ಹೃಷ್ಟಾತ್ಮಾ ಯುದ್ಧಾಯ ಸಮುಪಾಗತಂ ಸರ್ವಯತ್ನೇನ ಮಹತಾ ವಧೇ ತಸ್ಯ ಧೃತೋಭವತ್. ರಾವಣನನ್ನು ನೋಡಿ ಸಂತೋಷದಿಂದ ಯುದ್ಧಕ್ಕೆ ಮುಂದೆ ಬಂದನು. ಅವನನ್ನು ವಧಿಸುವ ನಿರ್ಧಾರದಿಂದ ಸರ್ವಯತ್ನದಲ್ಲಿ ತೊಡಗಿದನು. ಆದಿತ್ಯ ಹೃದಯಂ ಶ್ಲೋಕ 31. ಅಧ ರವಿರವದನ್ನಿರೀಕ್ಷ್ಯ ರಾಮಂ ಮುದಿತಮನಃ ಪರಮಂ ಪ್ರಹೃಷ್ಯಮಾಣಃ ನಿಶಿಚರಪತಿ ಸಂಶಯಂ ವಿಧಿತ್ವಾ ಸುರಗಣಮಧ್ಯಗತೋ ವಚಸ್ತ್ವರೇತಿ. ರಾಕ್ಷಸಾಧಿಪನ ನಾಶವು ಸನ್ನಿಹಿತವಾಗಿರುವುದನ್ನು ತಿಳಿದುಕೊಂಡು ಸುರಗಣರ ಮಧ್ಯದಲ್ಲಿದ್ದ ಸೂರ್ಯನು ಆನಂದದಿಂದ ರಾಮನನ್ನು ನೋಡುತ್ತಾ ಸಂತೋಷಚಿತ್ತನಾಗಿ ತ್ವರೆ ಮಾಡು ಎಂದು ಅವನಿಗೆ ಹೇಳಿದನು. ಇತಿ ಶ್ರೀಮದ್ ರಾಮಾಯಣೇ ಯುದ್ಧಕಾಂಡೇ ಆದಿತ್ಯ ಹೃದಯಂ